ರೀ ನಾ ಒಟ್ಟು ಅಂಗಡಿ ಕಡೆ ಹೋಗಿ ಬರ್ತೀನಿ ರೀ. ಯಾಕೆ ಇಷ್ಟೊತ್ತನೇ ಫೋನ್ ಮಾಡತ್ತಾನ? ಮೀನಾಕ್ಷಿ ಏನ್ರಿ ಅತ್ತಿಗೆರ? ಮನ್ಯಾಗ ಅತ್ತಿಯರು ಇರೋದಿಲ್ಲ, ನಿಮ್ಮ ಅಣ್ಣನೂ ಇರೋದಿಲ್ಲ. ನಾನು ಅಂಗಡಿ ಕಡೆ ಹೋಗ್ತೀನಿ, ಮನ್ಯಾಗ ಒಬ್ಬಕ್ಕೆ ಇರ್ತೀವಿ. ಒಟ್ಟು ಮನೆ ಕಡೆ ಲಕ್ಷ್ಯ ಮಾಡು. ಹುಡುಗ ಸಾಲಿಂದ ಬರ್ತಾನ, ಅವ್ನು ಬಂದ್ಮೇಲೆ ಒಟ್ಟು ಏನಾರ ತಿನ್ನಕ್ಕೆ ಹಾಕ್ಕೊಡ್ತಿ. ಮಾಡ್ತಾಳೆ ಹೇಳು. ಆಟೋ ಮಾಡ್ಲಿಲ್ಲ ಅಂದ್ರೇನು? ಏನು ಮನ್ಯಾಗ ಕುಂತು ಏನು ಉದ್ದು ಹುರಿತಾಳನ? ಆಟೋದ ಹುಡುಗನ್ ನೋಡ್ಕೊಳ್ಳಿ ಹೇಳು, ಮನೆ ಕಡೆ ಒಟ್ಟಿರ್ತಾ. ಸಿದ್ದೆ ಬಂದೆ ನಡಿ ಹೋಗನ ಪಟ್ಟನ. ರತ್ನ, ನಾನು ಅವನ್ ಕರ್ಕೊಂಡು ಮಾಲ್ ತಗೊಂಡ್ಬಂದ್ಬಿಡ್ತೀನಿ, ನೀ ಅಂಗಡಿ ಕಡೆ ಹೋಗಂಗಾರ. ಆತು ದೌಡ್ ಬರ್ರಿ. ಆತ ಬಾರ್ ಬೇವ. ಅಯ್ಯೋ ಹಾಲ್ನ ಫ್ರಿಜ್ನಾಗ ಇಡೋದು ಮಾಡ್ತೀನಿ ನೋಡಿ ತಡಿ. ಇವ್ರು ಯಾಕೆ ಇಷ್ಟು ಸರಿ ಫೋನ್ ಹಚ್ಚತಾನ? ಇವರೆಲ್ಲ ಮನೆಯಾಗ ಇರ್ಬೇಕಾದ್ರೆ ಎತ್ತಕ್ಕಾಗೋದಿಲ್ಲ. ನೀನು ಫೋನ್ ಹಚ್ಚೋದು ಬಿಡಂಗೆ ಕಾಣವಲ್ಲ. ಮೀನಾಕ್ಷಿ ಈಗ ಯಾಕಿಟ್ಟು ಅವಸರ್ಲೆ ಹೊಂಟಾಳ? ಹೌದು, ಆಗಲಿಂದ ಈಕೆಗೆ ಯಾರ್ದು ಫೋನ್ ಬರಾಕತ್ತಿದ್ದಿತ್ತು, ಈಗ ಯಾಕಿಟ್ಟು ಗಾಬಾಗ್ಯಾಳ? ಹಲೋ, ನಿಂಗೆ ಎಷ್ಟು ಸಲ ಹೇಳೀನಿ ನೀ ಫೋನ್ ಮಾಡಬೇಡ, ನಾ ಮಾಡ್ತೀನಿ ಅಂತಂದು. ಮನ್ಯಾಗ ಎಲ್ಲರೂ ಹೋದಾರ, ಕಟ್ ಮಾಡತ್ತ, ನೀನು ಗೊತ್ತಾಗತ್ತಿಲ್ಲ. ಹೊಳ ಮಳ ಹತ್ತಾಕತ್ತಿದಿ. ಏನಂತ ಅರ್ಜೆಂಟ್ ಐತಿ ಹೇಳ. ಹಲೋ ಹಲೋ ಹಲೋ, ಓಲ್ಡ್ ಆನ್ ಏನು ಒಂದೇ ಉಸಿರಿಗೆ ಮಾತಾಡ್ತಿ? ನನಗೂ ಮಾತಾಡೋಕೊಂದಿಷ್ಟು ಚಾನ್ಸ್ ಕೊಡು. ಎಮರ್ಜೆನ್ಸಿ ಇತ್ತು, ಏನೋ ಹೇಳೋದು, ಅದಕ್ಕೆ ಮಾಡಿದೆ. ನೀವು ಹಳ್ಳ ಮಳ್ಳ ಕಟ್ ಮಾಡತ್ತಿದ್ದಿ, ನೀವು ಹೊಳ್ಳ ಹಚ್ಚ ಮಟ್ಟ ತಡ್ಕೊಳ್ಳೋಷ್ಟು ಪೇಸನ್ಸ್ ನನಗಿರಲಿಲ್ಲ. ನಾ ಅರ್ಜೆಂಟ್ ಹೇಳೋದಿತ್ತು, ಅದಕ್ಕೆ ಹಚ್ಚಿದೆ. ಹೇಳಿ ಏನಂತ ಅರ್ಜೆಂಟ್? ದೊಡ್ಡ ನಾವು ತಾಳು ಹೋಗ್ಬಿಟ್ಟೈತಿ. ನಾವುತ್ತಾನ ಯಾಕೆ? ನಿಮ್ಮ ಅವ್ವಗೆ ಏನಾರ ಆತನ? ತುತ್ತೂರ್ ಹಂಗಲ್ಲ, ಶಿಲ್ಪಾ ಮನ್ಯಾಗ ಕಾಣವಳ್ಳು. ಏನ್ ಹೇಳತ್ತಿ? ಕಾಣವಳ್ಳು ಅಂದ್ರೆ? ಕಾಣವಳ್ಳು ಅಂದ್ರೆ ಊರಾಗೂ ಕಾಣವಲ್ಲು, ಒಣಗೂ ಕಾಣವಲ್ಲು, ಮನ್ಯಾಗೂ ಕಾಣವಲ್ಲು ಅಂತ. ಅಂದ್ರೆ ಆಕೇನಾದ್ರು? ಅಯ್ಯೋ, ಹಣ ಉತ್ತ ಮಾಡೇ ಹೋಗ್ಯಾಳ. ಏನ್ ಗದ್ಲ ಎಬ್ಸಾಳ ಎಬ್ಸ್ಬಿಟ್ಟಾಳ. ನಿನ್ನೆ ರಾತ್ರಿನ ಗದ್ಲೆ ಅದತಿ. ಅಂದ್ರ ಮಾದನ್ ಜೋಡಿ? ಕರೆಕ್ಟ್ ಆಗೇನ ತಿಳ್ಕೊಂಡಿ. ಮಾದನ್ ಜೋಡಿ ನಿನ್ನೆ ರಾತ್ರಿನ ಹೋಗ್ಯಾಳತ್. ಅವು 10 ಗಂಟೆವರೆಗೂ ನೋಡ್ಯಾಳ. ಅವು ಮಕ್ಕೊಂಡ ಮೇಲೆ ಹೋಗ್ಬಿಟ್ಟಾಳ. ಯಾವಾಗ ಹೋಗ್ಯಾಳ? 10ಕ್ಕೆ ಹೋಗ್ಯಾಳ, 12ಕ್ಕೆ ಹೋಗ್ಯಾಳ, ಗೊತ್ತಿಲ್ಲ. ಒಟ್ಟಲ್ಲಿ ನಿನ್ನೆ ರಾತ್ರಿನ ಜಾಗ ಬಿಟ್ಟಾಳ. ಮತ್ತೆ ಹುಡುಕಿಸ್ಬೇಕಾಗಿತ್ತು, ಕಂಪ್ಲೇಂಟ್ ಅರ ಕೊಡ್ಬೇಕಾಗಿತ್ತು ಪೊಲೀಸ್ ಸ್ಟೇಷನ್ಗೆ. ಮದುವೆ ಆಗೋದ್ರೊಳಗ ಕರ್ಕೊಂಡ್ ಬಂದಿದ್ರ ಹೆಂಗೋ ಏನಾರ ಅನುಕೂಲ ಆಗಿತ್ತು. ಒಂದೇಳ ಅವ್ರ ಇಬ್ರದ್ದು ಮದುವೆ ಆಗಿದ್ರ. ಅವ್ರದ್ದು ಮದುವೆ ಆಗೋದು ಹಂಗಿರ್ಲಿ, ಆಕಿ ಹೋಗಿದ್ ಹಂಗಿರ್ಲಿ. ಮನ್ಯಾಗ ನಮ್ಮ ಹೊಯ್ಕೋ ಬಡ್ಕೋ ಚಾಲು ಮಾಡ್ಯಾಳ. ಆಕಿ ಹೋಗೋದು ಹಂಗಿರ್ಲಿ, ನನಗೆ ಸಂಸ್ಕಾರ ತಂದಿಟ್ಟು ಹೋಗ್ಯಾಳ. ನಮ್ಮ ಆಕಿದ ಬಿಟ್ಟಾಳ, ನಂದು ಹಿಡ್ದಾಳ. ಏನು ಮಾಡ್ತಿ? ನಿಂದೇನ್ ಹಿಡ್ದಾಳ? ಏನು ಮಾತಾಡ್ತಾಳೆ ಸರಿಯಾಗಿ ಕೇಳವಲ್ದಲ್ಲ. ಅಯ್ಯೋ, ಏನ್ ಕೇಳ್ತಿ? ಅದನ್ನ ಒಂದು ಮುಂಜಾನಿಂದ ನಾದ ಹಿಂಗ ಹಿಡ್ದಾಳ ನಮ್ಮವ್ವ. ಅಯ್ಯೋ, 3 ಮಕ್ಕಳು ಹುಟ್ಟಿದ್ರ, ನನ್ನ 3 ದಿಕ್ಕ ಹುಟ್ಟಿದ್ವು, ನನ್ನ ಮಾತನಾಗಿಲ್ಲ ಅಂತಂದು ಹಾಡೆ ಆಡ್ಕೊಂಡು ಮನಿ ತುಂಬ ಉಳ್ಳಾಡಿ ಹೇಳಾಕತ್ತಾಳ. ಏನು ಮಾಡ್ತಿ? ಆ ಮಂಜಪ್ಪನ ಬೇಡ ಅಂತಂದ್ಲು ನಮ್ಮವ್ವ ಲಕ್ಷ್ಮಿ ಮಾಡ್ಕೊಳಕ. ಆದ್ರೆ ಲಕ್ಷ್ಮವ್ವ ಅವನ ಮಾಡ್ಕೊತೀನಿ ಅಂತೇಳಿ ಹಠ ಹಿಡಿದು ಅವ್ನು ಲಗ್ನ ಆಗತ್ತೆ. ಯಾರಾದ್ಲು ಹಾಳಾಗಿ ಹೋಗ್ಲಿ ತಕ್ಕಿ ಲಗ್ನ ಮಾಡಿದ್ಲು. ಈಗ ಶಿಲ್ಪ ನೋಡಿದ್ರೆ ಇವ್ ಮಾದನ್ ಕುಟ್ಟಾಗ ಮದ್ವೆ ಮಾಡೋ ಮನಸ್ಸಿರ್ಲಿಲ್ಲ, ಅವ್ ಬೇರೆ ಚತ್ತೀವ ಅಂತೇಳಿ. ಈಗ ಕೊನೆಗೆ ಅವ್ನು ಕುಟ್ಟಾಗ ಓಡೋಗಿ ಲಗ್ನ ಆದ್ಲು. ಈಗ ನನಗೇನಾತಾಳು? ನೀನು ಆ ಗಂಡ ಸತ್ತಿಗೆ ಕುಟ್ಟಾಗ ನೀನು ಓಡ್ ಹಕ್ಕಿನ ಏನು ನೋಡು, ನೀ ಏನು ಮನಿ ಮಾನ ಮರಿದಿ ಉಳಿಸ್ತೀಯ ಇಲ್ಲ ಅಂತೇಳಿ. ಅಯ್ಯವ್ವ, ನನಗತ್ತು ಜಲಮಾತಿನ ಜಿರ್ಗೆ ಎರ್ಗಾಳ ಮುಂಜಾನಿಂದ. ಬ್ಯಾಡ ಸುದ್ದಿ, ಮನ್ಯಾಗ ನೆಮ್ಮದಿ ಅನ್ನೋದು ಹಾಳಾಗಿ ಹೋಗ್ಬಿಟ್ಟೈತೆ ನೋಡಿ. ಇನ್ನೊಂದು 3 ದಿನ ಹೋದ್ರೆ ಮದುವೆ ಐತಿ ಮೀನಾಕ್ಷಿ. ನನಗಟ್ಟು ಏನು ಮಾಡ್ಲಿ ಅನ್ನೋದು ತಿಳಿವಲ್ದು. ಇತ್ತಾಗ ಈಗಿನ ಹುಡುಕ್ಲು, ಮದ್ವೆ ಕಡೆ ನೋಡ್ಲು, ಇಲ್ಲ ನಮ್ಮಿಬ್ರು ಸಂಬಂಧ ಹಾಳಾಗಿ ಹೊಂಟೈತೆ ಅಂತಂದು ಅದ್ರ ಬಗ್ಗೆ ವಿಚಾರ ಮಾಡ್ಲು. ನಾನು ಖರೆ ಹೇಳ್ತೀನಿ ಮೀನಾಕ್ಷಿ, ಭಾಳ ಟೆನ್ಷನ್ ಆಗ್ಬಿಟ್ಟೈತೆ ನನಗತ್ತು. ಏನು ಮಾಡ್ಲಿ ಅನ್ನೋದು ನನಗೆ ತಿಳಿವಲ್ದಂಗಾಗಿತ್ತು, ತೆಲಿ ಓಡುವಲ್ದಂಗಾಗಿತ್ತು ನನಗೆ. ಹೌದು ಬಿಡು, ನಾವು ಮದುವೆ ಆಗೋದಿಲ್ಲ, ನನಗೆ ಗ್ಯಾರಂಟಿ ಆಯ್ತು. ಅಕ್ಷಿ, ನಾ ಮೊದಲ ಟೆನ್ಷನ್ ಆಗದೆ. ಇನ್ನೊಂದು ಏನಾರು ಟೆನ್ಷನ್ ಕೊಡ್ತಾಡಿ. ಈಗ ಸುಮ್ಮನಿರು, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇರ್ತೈತಿ. ಏನಾದ್ರೂ ಮಾಡೋಣ. ನಿನ್ನ ಏನಾದ್ರು ಮಾತಾಡಿದ್ರೆ ಸಮಾಧಾನ ಆಗತ್ತೆ ಅಂದ್ರೆ ನೀನು ಟೆನ್ಷನ್ ಕೊಡಾಕತ್ತಿಯಲ್ಲ ನನಗೆ. ಮತ್ತೆ ನೀನ ಹೇಳು ಹೆಂಗಾಕತ್ತೀಗ? ಮತ್ತೆ ಲಕ್ಷ್ಮಿನೂ ನಿಮ್ಮವ್ ಬ್ಯಾಡ ಅಂದಲ್ಲೇ ಲಗ್ನ ಆಗ್ಯಾಳ. ಈಗ ಶಿಲ್ಪಾನು ಹಂಗಾಗ್ಯಾಳ. ಈಗ ನಿಮ್ಮವ್ ಬ್ಯಾಡ ಅಂದಲ್ಲಿ ನೀನು ನನ್ನ ಮದ್ವೆ ಮಾಡ್ಕೊಂಡ್ರೆ ನಿಮ್ಮವ್ ಮತ್ತೆ ನನಗೂ ಕಿಟಕಿಟಿ ಕೊಡಂಗಿಲ್ಲ, ಆಕಿಗೂ ನೆಮ್ಮದಿ ಇರೋದಿಲ್ಲ, ನಮಗೂ ನೆಮ್ಮದಿ ಇರೋದಿಲ್ಲ. ನನಗೇನು ಮದುವೆ ಬ್ಯಾಡ ಅನ್ಸಾಗುತ್ತೈತಿ. ಅಂದ್ರೆ ಏನು ಸುಳ? ಯಾಕೆ ನಮ್ಗೆ ರಿಸ್ಕು? ನನ್ನ ಪಾಡಿಗೆ ನಾ ಇರ್ತೀನಿ, ನೀನು ಪಾಡಿಗೆ ನೀನು ಇದ್ದು ಬಿಡು. ಮೀನಾಕ್ಷಿ, ಏನು ಮಾತಾಡತ್ತೀನಿ? ನೀ ಮಾತಾಡೋದು ನಿನಗೆ ಬರಬರಿ ಅನ್ಸಾಕತ್ತೈತೇನ? ಇಲ್ಲಿ ಸರಿ ತಪ್ಪು ಲೆಕ್ಕ ಹಾಕೋಕ್ಕಾಗೋದಿಲ್ಲ ನೋಡು. ಹಗಲೆಲ್ಲ ಹಿಂಗೆ ಫೋನ್ ಹಚ್ಚಬೇಡ. ನಮ್ಮ ಮನೆಯವ್ರು ತುಡುಗ್ಲೆ ನನಗೆ ಮಾತಾಡೋಕ್ಕಾಗೋದಿಲ್ಲ. ಈ ವಾತಾವರಣ ಎಲ್ಲ ತಿಳಿ ಆಗಲಿ. ಇಕ್ಕಟ್ಟು ಬೇಕಾದ್ರೆ ಮಾತಾಡೋನು, ಇಕ್ಕಟ್ಟಿದ್ರ ಬಗ್ಗೆ ವಿಚಾರ ಮಾಡೋನು. ಏನೈತೆ ನೋಡು, ಮೊದಲಕ್ಕೆ ಶಿಲ್ಪಾನ ಹುಡ್ಕೋ ವ್ಯವಸ್ಥೆ ಮಾಡು. ಇಕ್ಕಟ್ಟು ನಮ್ಮ ಬಗ್ಗೆ ವಿಚಾರ ಮಾಡೋನು. ನಾನು ಒಂದು ಮಾತು ಹೇಳ್ತೀನಿ, ನೀವು ಬೇಸರ ಮಾಡ್ಕೊಳ್ಳೋದಿಲ್ಲ ಅಂದ್ರೆ. ನೀ ಏನು ಹೇಳ್ತೇನ ನನಗೆ ಗೊತ್ತೈತಿ. ನನ್ನ ಬಿಡು, ನೀನು ನನಗೆ ನಾನು ಚಲೋ ಹುಡುಗಿ ಸಿಗ್ತಾಳು. ನಿನಗೆ ಇನ್ನೂ ಲಗ್ನ ಆಗಿಲ್ಲ, ನಿಮ್ಮ ತೋರಿಸಿದ ಹುಡುಗಿನ ಲಗ್ನ ಆಗೋದು ಹೇಳ್ತಿ ಹೋದಲ್ಲ. ನಾ ಅದನ್ನ ಹೇಳ್ಬೇಕು ಅನ್ಕೊಂಡಿದ್ದೆ. ಆತು, ಹಗಲೆಲ್ಲ ನಂಗೆ ಫೋನ್ ಹಚ್ಚಿ ಕಿರಿಕಿರಿ ಮಾಡಬೇಡ. ನಮ್ಮ ಮನ್ಯಾಗ ಗೊತ್ತಾತಂದ್ರೆ ನನಗೂ ನಿನಗೂ ಸೇರಿಸಿ ಉಗುದು ಉಪ್ಪಿನಕಾಯಿ ಹಾಕ್ತಾರ ಆಮೇಲೆ. ಆತು, ಇಡು, ಬಾಯ್. ಮೀನಾಕ್ಷಿ ಇಡ್ಬಾರ ಇಲ್ಲಕ್ಕೆ. ಹಲೋ 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 ಹಲೋ. ಥೂ, ನೋನ ಹಾಡ ಯಾರ್ದಂತ ಕೇಳಿ ಯಾರ್ದಂತ ಬಿಡ್ಲಿ. ಫೋನ್ ಕಟ್ಟ ಮಾಡಿದ್ ನೋಡು. ಈ ಗಂಡ್ಮಕ್ಳಿಗೆ ಇವೆಲ್ಲ ಸಮಸ್ಯೆಗಳು ಬರ್ತಾವ ಏನೋ. ಹೆಣ್ಮಕ್ಳು ಎಷ್ಟು ಆರಾಮಾಗಿರ್ತಾರೆ, ಅವ್ರಿಗೆ ಒಟ್ಟೆ ಟೆನ್ಷನ್ ಹೇಳೋದಿಲ್ಲ ಏನು. ಇರ್ಬಾರ ಟೆನ್ಷನ್ ಎಲ್ಲ ನಾವು ತಗೊಂಡು ಸಾಯ್ಬೇಕು. ಅದಕ್ಕೆ ನಮ್ಮ ತಲೆಗಿನ ತುಪ್ಪಳಂತ ಓಡುದ್ರು ಹೋಕಾವ್. ಏನು ಮಾಡ್ಲಿ? ಈಗ ಮೊದಲು ಶಿಲ್ಪ ಎಲ್ಲ ದಾಳನ್ನೋದನ್ನ ಪತ್ತೆ ಹಚ್ಚಬೇಕಾಗಿತ್ತು. ನಾ ಈ ಕಟ್ಟಿಗೆ ಕುಟ್ಟಾಗ ಆಮೇಲೆ ಮಾತಾಡ್ತೀನಿ. ಮೀನಾಕ್ಷಿ, ನೀವೇನು ಮಾಡತ್ತೀರಿ ಇಲ್ಲಿ? ನೀವು ಅಂಗಡಿಗೆ ಹೋಗ್ಲಿಲ್ಲ?
ನೀ ಯಾಕೆ ಹಿಂಗೆ ಎಬೆದೆಬೆದೆಬೆ ಏನಾಗತ್ತಿ? ಯಾರ ಜೋಡಿ ಮಾತಾಡತ್ತಿದ್ದಿ? ಅಂಗಡಿಗೆ ಹೊಂಟಿದ್ದೆ, ಫ್ರಿಜ್ನಾಗ ಹಾಲಿಟ್ಟು ಬರೋನು ಅನ್ನಷ್ಟೊತ್ತಿಗೆ ನೀ ಅವಸರಲೆ ಫೋನ್ ತೊಗೊಂಡು ಹಿತ್ಲಕ್ಕೆ ಬಂದೆಲ್ಲ, ಏನು ಅಂತ ಅವಸರ ಅಂತ ನೋಡಕ್ಕೆ ಬಂದೆ. ಹೌದು, ಯಾರದು ವಿಚಾರ? ಏನು ದಂಡಿಗೆ ಹಚ್ಚೋದು? ಯಾರು ಎಲ್ಲಿಗೆ ಹೋಗ್ಯಾರು? ಯಾರು? ಹಾಂ, ನನ್ನ ಗೆಳತಿ ಫೋನ್ ಮಾಡಿದ್ಲು. ಯಾರು ನಿನ್ನ ಗೆಳತಿ? ಇದು ಹಾಂ ಅಲ್ಲ ಸುಮಿತ್ರಾ. ಯಾಕೆ ಇಷ್ಟು ದಿನ ನಾನು ನೋಡಿಲ್ಲಿರೋದು ಹೊಸ ನಮನಿ ಹೆಸರು ಸುಮಿತ್ರಾ ಅನ್ನಕ್ಕೆ ನಾ ಮೂರಾಗೂ ನೋಡಿಲ್ಲ, ನಿನ್ನ ಗೆಳತಿನೂ ನೋಡಿಲ್ಲ. ಖರೆ ಹೇಳು ಮೀನಾಕ್ಷಿ, ನೀ ವೀರೇಶನ್ ಜೋಡಿ ಮಾತಾಡತ್ತಿದ್ದಿಲ್ಲ, ಏನದು ಶಿಲ್ಪಾನ್ ಸುದ್ದಿ? ಓ ಅತ್ತಿಗೆರ, ಬಾಯ್ ಮಾಡಬೇಡ್ರಿ, ಹೇಳ್ತೀನಿ. ವೀರೇಶನ ಫೋನ್ ಹಚ್ಚಿದ್ದ. ಏನಂತ? ಅದು ಶಿಲ್ಪಾ ಮಾದನ್ ಜೋಡಿ ಓಡ್ ಹೋಗ್ಯಾಡತ್ತ. ಏನ? ಅಕ್ಕೀರ ಜಾತಿ ಮಾದನ್ ಜೋಡಿನ? ಚಿಚಿ ಹೊಲಸ. ಆ ಹೆಣ್ಣಿಗೆ ಏನು ಬಂದಿತ್ತ? ಇನ್ಯಾರು ಸಿಗ್ಲಿಲ್ಲ ಅದಕ್ಕೆ. ದಾನ ಮಕ್ಕನ ಕತಿ ಹೆಂಗಾಗಿರ್ಬೇಡ. ಹಾಂ, ಇವು ಮಾಡಂಗಿರ್ಲಿ, ಮನ್ಯಾಗ ದೊಡ್ಡವ್ರನ್ನ ತಲೆ ಎತ್ಕೊಂಡು ತಿರುಗದಾಗ ಮಾಡ್ತಾವ ಹೆಂಗಸರು. ಥೂ, ಎಲ್ಲದಾಳತ್ತ? ಏನು ವಿಚಾರ ಇನ್ನೂ ಗೊತ್ತಾಗಿಲ್ರಿ. ಎಲ್ಲದಾಳ ಏನ ಅದನ್ನ ಹುಡ್ಕಾಕತ್ತಾರಂತ. ಇವ್ರವ್ವ ಆಕೆ ವಿಚಾರ ಸಲಿಯಾಗೆ ನಮ್ಮ ವಿಚಾರನೂ ತೊಗೊಂಡಾಳಂತ್ರಿ. ಆಕೊಬ್ಬಕ್ಕೆ ಹಂಗೆ ಮಾಡ್ಯಾಳ, ನೀನು ಈ ಗಂಡಸತ್ತಕ್ಕೆ ಜೋಡಿ ಹೊಕ್ಕಿಯನ್ನ ನೋಡಂತೆಲ್ಲ ಹೊಕ್ಕೊಳ್ಳೋದು ಬಡ್ಕೊಳ್ಳೋದು ಮನ್ಯಾಗ ಸುರು ಹಚ್ಕೊಂಡಾಳತ್ರಿ. ಮತ್ತೆ ಊರಾಗ ಕೆಟ್ಟ ಕಿಮ್ಮತ್ ಕಡಿಮೆ. ಹಂಗೆ ಬೇರೆ ಜಾತಿ ಅವ್ನ ಜೋಡಿ ಹೋದ್ರೆ ಅವ್ರವ್ರ ಜಾತಿ ಜೊತೆ ಹೋದ್ರನ ಮರ್ಯಾದೆ ಕಡಿಮೆ ಆಕತಿ. ಹತ್ತದ್ರಾಗ ಈಗ ಹಂಗೆ ಆಗಿರ್ಬಾರ್ದ ಅಂದಿದ್ದಾಳಕ್ಕಿ. ಮತ್ತಿಗೆರಕ್ಕಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ವಲ್ದ್ರಿ. ಅದಕ್ಕೆ ವೀರೇಶಾಗ ನೀ ಬೇರೆದಕ್ಕೆ ನೋಡಿ ಮದುವೆ ಆಗು ಅಂತ ಹೇಳ್ಬಿಟ್ಟೇನಿ. ಅಂಥದ್ದೇನು ಆ ಥರ ನಿರ್ಧಾರ ತಗೋಬೇಡ. ಅಂತೂ ಮಿಕ್ಕಿ ಹಂಗೆ ಬಿಡೋ ಪರಿಸ್ಥಿತಿ ಬಂತು ಅಂದ್ರೆ ಬಿಡು, ನಾನು ನಿನಗೆ ಬೇರೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ. ಅತ್ತಿಗೆಯಾರ ಈ ಹಂಗಲ್ಲ, ಮತ್ತು ಅವ ಬೇರೆದಕ್ಕಿನ ಮಾಡ್ಕೊಂಡ್ರೆ ನೀನು ಹೆಂಗೆ ಇಷ್ಟ? ಅತ್ತಿಗೆಯಾರ, ಈಗ ಒಂದ್ಸಲ ಮದುವೆ ಮಾಡ್ಕೊಂಡು ಚಂದಾಗ ಒಂದು ವರ್ಷನೂ ಭಾಳದ ಗಂಡನ ಕಳ್ಕೊಂಡಿದ್ದೀನಿ. ಅದಾದ್ಮೇಲೆ ಇನ್ನೊಂದು ಮದುವೆ ಮಾಡ್ಕೋಬೇಕು ಬಾಳ್ಬೇಕು ಅನ್ನೋದು ಮನಸ್ಸಿಗೆ ಹೋಗಿತ್ತು ನನಗೆ. ವೀರೇಶನ ಪ್ರೀತಿ ಮಾಡಿದ್ಮೇಲೆ ಮತ್ತೆ ಮದುವೆ ಮಾಡ್ಕೋಬೇಕು ಅಂತ ಅನಿಸಿತ್ತು ನನಗೆ. ಈಗ ಇವನೇನಾರು ಮದುವೆ ನಾನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನನ್ನ ಜೀವನದಾಗ ನಾ ಎಂದಿಗೂ ಮದುವೆ ಆಗೋದಿಲ್ಲ. ಏನು ಅನ್ಕೊಂಡ್ಬಿಟ್ಟಿದ್ದೀರಿ ಇದು ನನ್ನ? ಹಾಂ, ಅವನು ಬಿಟ್ರಿ ಇವನು ಬಿಟ್ರೆ ಅವನು, ನಾನು ನಿಮ್ಗೇನು ಹೆಣ್ಮಗಳ ಗತೆ ಕಾಣಾಕತ್ತೇನೆ ಇಲ್ಲೋ? ನಾನು ಯಾರನ್ನೂ ಮದುವೆ ಆಗೋದಿಲ್ಲ, ನಾ ಹಿಂಗೆ ಇರ್ತೀನಿ ರೀ. ಮೀನಾಕ್ಷಿ ಯಾರ ಈ ಸುದ್ದಿ ಇಲ್ಲಿಗೆ ಬಿಟ್ಟು ಬಿಡ್ರಿ. ನನ್ನ ಮದುವೆ ವಿಚಾರ ಮತ್ತೆ ಎತ್ತಕ್ಕೆ ಹೋಗ್ಬೇಡ್ರಿ, ಆತಿಲ್ಲ? ನಿಮ್ಗೆ ಏನಾರ ನಾ ತ್ರಾಸಾಗಿದ್ದೀನಿ ಅಂತ ಹೇಳ್ರಿ, ನಾ ಬೇರೆ ಮನೆ ಮಾಡ್ಕೊಂಡಿರ್ತೀನಿ. ನಾ ಏನು ಹಂಗೆ ಹೇಳಲಿಲ್ಲ, ನೀ ಸುಳ್ಳ ಏನಾರು ಒಂದು ತಿಳ್ಕೊತೀವ. ಆತು, ನಾ ಟೆಸ್ಟ್ ಮಾಡಿದೆ ಹೇಳು, ನೀನೇನು ವೀರೇಶನ್ ಬಿಟ್ಟು ಬೇರೆದವ್ರು ನಾಕಿಯೇ ಇಲ್ಲ ಅಂತಂದು. ಆತು ಬಿಡು, ಇವನ್ ಜೋಡಿಗೆ ನಿನಗೆ ಮದುವೆ ಮಾಡ್ಕೋಬೇಕು ಅನ್ನೋ ಮನಸ್ಸಿದ್ರೆ ಮಾಡೋನು, ಅದಕ್ಕೇನಂತ? ಅತಿಗೆಯಾರ, ಮಾಡೋನು ಅನ್ನಕ್ಕೆ ವೀರೇಶರವ್ವ ಅವರಪ್ಪ ಅಟ್ಟು ಸುಲಭಕ್ಕೆ ಒಪ್ಕೊಳ್ಳೋದಿಲ್ಲ. ಇದು ನಡೀದೇ ಇರೋ ಮಾತು. ಮೀನಾಕ್ಷಿ, ನಾನಿದ್ದೀನಿ, ಯಾರನ್ನ? ರತ್ನ. ನಾ ಮನಸ್ಸು ಮಾಡಿದೆ ಅಂದ್ರೆ ನಿಮ್ಮಿಬ್ಬರಿಗೂ ಮದುವೆ ಆಯ್ತು ಅಂತಲೇ ತಿಳ್ಕೊ. ನೀ ಯಾಕೆ ಟೆನ್ಷನ್ ಮಾಡ್ಕೋತಿ? ಆರಾಮಾಗಿ ಕೂಲಾಗಿರು. ಆಕೆ ಶಿಲ್ಪಿ ಯಾರ ಜೋಡಿನಾರ ಹೋಗಿರಲಿ, ಆಕೆ ಲಕ್ಷ್ಮೋ ಯಾರನಾರ ಲಗ್ನ ಆಗಿರಲಿ, ವೀರೇಶಗೂ ನಿನಗೂ ಲಗ್ನ ಮಾಡಿಸೋ ಜವಾಬ್ದಾರಿ ನಂದು. ಆತಿಲ್ಲ? ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ನೀವೇನು ಹೇಳಿದ್ರು ನನಗೇನು ಇದ್ರ ಮ್ಯಾಗ ಭರಾಸಿಲ್ರಿ. ಆತು, ನೀ ಲಗ್ನ ಆಕತ್ತಿಂತ ಭರಾಸಿಟ್ಕೋಬೇಡ. ಆದರೆ ನಾ ಮಾತೇನೋ ಭರಾಸರ ಐತಿಲ್ಲ ನಿನಗೆ, ನನ್ನ ಮೇಲೆ ಭರಾಸಿಡು. ನಿಮ್ಮಿಬ್ರಿಗೂ ಮದುವೆ ಮಾಡೇ ಮಾಡ್ತೀನಿ, ನೋಡ್ಕೊಂಡಿರು. ಏನು ಮಾಡ್ತೀರೋ ಮಾಡ್ರಿ. ಈಗಂತೂ ನನಗಂತೂ ಸಾಕಷ್ಟು ನೆಮ್ಮದಿ ಹಾಳಾಗೈತಿ. ನಂದು ಹಾಳಾಗದಂಗಿರಲಿ, ವೀರೇಶನ ಪರಿಸ್ಥಿತಿ ಹಂಗಾಗಿರ್ಬಾರ್ದು. ವಿಚಾರ ಮಾಡ್ರಿ. ಹಂಗೆ ಏನಾಗುದಿಲ್ಲ, ದಿನ ಕಳೆದಂಗೆಲ್ಲ ಸರಿ ಹೋಗ್ತೈತಿ. ಏನವ ಅತ್ತಿಗೆ ನಾದ್ನಿ ಭಾಳ ಕ್ಲೋಸಾಗಿ ಏನೋ ಗುಸು ಮಾತಾಡತ್ತಿರಲ್ಲ, ಏನು ಸಮಾಚಾರ? ಏನ್ರೇ ಪ್ರೇಮಿ, ನೀನೇನು ದೇವ ಯಾವ ನೋಡು ನಮ್ಮ ಹಿತ್ಲಕ್ಕ ಕಿವಿ ಇಟ್ಟಿರ್ತೀಯನ? ಹಂಗೆ ಅಲ್ಲ, ಒಂದಿನ ದನಿ ಕೇಳಂಗಲ್ಲ, ಆಗಲೇ ಬಂದ ಬಿಡ್ತೀಯಲ್ಲ. ಹಡಬಿಟ್ಟಿ ನನ್ನ ಮಕದಾಗ ಕಿವಿ ಇಟ್ಕೊಳ್ಳೋದಂದ್ರೆ ನಿಮ್ಮ ಹಿತ್ಲಾಗ ಇಡಾಕ ಮತ್ತೆ ನಮ್ಮ ಮನೆಗಿಂದ ಏನು ಕೇಳಿಸ್ಕೊಳ್ಳಿ ನಾನು? ಏನಿಲ್ಲ, ಅರ್ಬಿ ಹೋಗ್ಯಾಕತ್ತ ಹಿತ್ಲಕ್ಕೆ ಬನ್ನೆ, ನೀವಿಬ್ರು ಮಾತಾಡೋದು ಕೇಳಿಸ್ತು. ಅದಕ್ಕೇನವ ಇತ್ತಲ್ದ ಬಂದು ಅತ್ತಿಗಿನೂ ನಾದಿನ ಅಟ್ಟು ಕುಚ್ಚು ಮಾತಾಡತ್ತಾರು ಅಂತ ಕೇಳೋನು ಅಂತ ಬಂದೆ. ಅದ್ರಾಗೂ ನೀವು ಅತ್ತಿಗೆ ನಾದಿ ಇಟ್ಟು ಕ್ಲೋಸ್ ಆಗದಿರಿ ಅಂದ್ರೆ ನನ್ನ ಕಣ್ಣು ನಂಬಕ್ಕಾಗೋಲ್ದವ. ಅತ್ತಿಗೆಯಾರ, ನಾ ಒಳಗೆ ಹೋಗ್ತೀನಿ. ರತ್ನಿ ಹರಿಯಾತ್ ಬಿಡುವ. ಹೋಗೇ ಬಿಟ್ಲಾ? ಹರಿಯಾತ್ ಬಿಡ ಅಂದ್ರೆ ಏನವ? ಅತ್ತಿಗೆ ನಾದ್ನಿ ಭಾಳ ಪ್ರೀತಿ ಉಕ್ಕಿ ಹರಿಯಾಕತ್ತೈತಿ ಹಿತ್ತಲ್ದಾಗ. ಉಕ್ಕಿ ಹರಿದು ಹೊಂಟೈತಿ, ಮತ್ತೆ ತುಂಬ್ಕೋಬೇಕಿಲ್ಲಿ. ಏನ್ ಮಾಡಿ ನಾ ತುಂಬಿಟ್ಕೊಂಡು ಕಣ್ಣಾಗ ನೋಡಕ್ ಆಗೋಲ್ದಲ್ಲ, ಅದು ಕೊಡದಾಗ ತುಂಬಿಟ್ಕೋ ಅಂತ ಹೇಳಿದೆ. ಅದು ಬಿಡು, ನಿಮ್ದು ಅತ್ತಿಗೆ ನಾದ್ನಿ ಪ್ರೀತಿ ಇದ್ರೆ ನನಗೇನಾಗೋದೈತಿ? ಏನ ಯಾರ ಎಲ್ಲೇ ಹೋಗ್ಯಾರಂತ ಮಾತಾಡತ್ತಿದ್ರಲ್ಲ, ಯಾರ್ದು ಸುದ್ದಿ? ಏನು ಯಾರು ಹೋಗಿದ್ದೆ ಎಲ್ಲಿ? ಏನವ ಇಲ್ಲ. ರತ್ನಿ, ನೀನು ಅಂಗಡಿ ಹಾಕಿದ ಮೇಲೆ ಭಾಳ ಬದಲಾಗತ್ತಿ ಬಿಡು. ನಾ ಗೆಳಿತೇನೆ ಅನ್ನೋದ ಮರ್ತೇನ? ಅಯ್ಯ ಹಂಗೇನಿಲ್ಲ, ಮತ್ತೆ ನೀನು ಮುಂದೆ ಹೇಳ್ತೀನಿ, ಯಾರ ಮುಂದೆ ಹೇಳ್ಬಾರ್ದಾ? ಇಲ್ವಾ, ಯಾರ ಮುಂದೆ ಹೇಳಲ್ಲ. ಏನು ವೀರೇಶಗೆ ಏನಾರ ಫೋನ್ ಹಚ್ಚಿ ಮಾತಾಡತ್ತಿಲ್ಲ ನಮ್ಮ ಮೀನಾಕ್ಷಿ? ವೀರೇಶನ ಈಕೆಗೆ ಫೋನ್ ಹಚ್ಚಿದ್ದ. ಏನಂತ ಓಡೋಗಿ ಅಂದ್ರೆ ಇಬ್ರು ಲಗ್ನ ಕರತನ? ಅಯ್ಯ ಇವ್ರಿಬ್ರು ಓಡೋಗದ ಲಗ್ನಾಗ ಹಂಗೆ ಬೆಂಕಿ ಹತ್ಲಿ. ಶಿಲ್ಪ ಇದ್ಲಲ್ಲ, ಶಿಲ್ಪ. ಶಿಲ್ಪ ಹೋಗ್ಯಾಳತನ ಹೊಲ್ಯಾರ ಮದನ್ ಜೋಡಿ? ನಾಗಿನ್ನೂ ಸುದ್ದಿನ ಹೇಳಿಲ್ಲ, ನಿನಗೆ ಹೆಂಗೆ ಗೊತ್ತಾತ್ಲಿ? ನಾನು ಯಾರು? ಪ್ರೇಮ. ಯಾರ್ಯಾರು ಈ ಊರಾಗ ಯಾರ್ಯಾರು ಪ್ರೇಮ ಮಾಡ್ತಾರ, ಪ್ರೀತಿ ಮಾಡ್ತಾರ ಅನ್ನೋ ಸುದ್ದಿ ನನಗ ಪೈಲ ಗೊತ್ತಿರ್ತೈತಿ, ಗೊತ್ತೈತೇನ?
ಆಕಿ ಮಾದನ್ ಲವ್ ಮಾಡಕತ್ತಿಲ್ಲ ಅಂತ ನನಗೆ ಯಾವಾಗೋ ಗೊತ್ತಿತ್ತು. ಹೊಕ್ಕಾಳು ಅನ್ನೋದು ಗೊತ್ತಿತ್ತು, ಅದಿಟ್ಟು ದೌಡ್ ಹೊಕ್ಕಾಳು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೋಗ್ಯಾಳ, ಹೋಗ್ಲಿ ಹೇಳು, ಚಲೋ ಆತು. ಅಂದ್ರೆ ಅವ್ರು ಲವ್ ಮಾಡೋದು ಗೊತ್ತಿತ್ತು, ಅವ್ರು ಓಡ್ ಹೊಕ್ಕಾರ ಅನ್ನೋದು ಗೊತ್ತಿತ್ತಾ? ಹೆಂಗ್ಲಿ ಎಲ್ಲೆಲ್ಲರೂ ಏನಾರ ಸುದ್ದಿ ಪತ್ತವನ ಹಸ್ತಿಯಲ್ಲ, ಅವಾಗ ಮಾದಕ್ಕನ ಮಗಳ ಸುದ್ದಿ ಯಾರಿಗೂ ಗೊತ್ತಿರಲಿಲ್ಲ, ನಿನಗ ಪೈಲ ಗೊತ್ತಿತ್ತು. ಹೆಂಗ್ಲಿ ಎಲ್ಲ ಕಡೆಗೆ ಏನಾರು CC ಕ್ಯಾಮ್ರಾ ಫಿಕ್ಸ್ ಮಾಡ್ಯಾನ? ಅದೊಂದು ಕಡಿಮೆ ಆಗಿತ್ತು. ತಿನ್ನಾಕ ಜಾಳ ಇಲ್ದವ್ರು ಎಲ್ಲೆಲ್ಲ ಕೈ ಹಾಕೊಂಡ್ರು ಅನ್ನಂಗೆ ಈ ಕ್ಯಾಮ್ರಾ ಬೇರೆ ಫಿಕ್ಸ್ ಮಾಡ್ಕೋತೀನಿ. ನಮಗ ತಿನ್ನಾಕ ಜಾಳ ಇಲ್ಲ, ಕ್ಯಾಮ್ರಾ ಎಲ್ಲಿಂದ ತರಲಿ? ಅದೆಲ್ಲ ಏನೂ ಇಲ್ಲ. ಮತ್ತೆ ಹೆಂಗ್ಲಿ? ಹೆಂಗಂದ್ರೆ ನಾವಾಗ ಸತತ ಹೊಲಕ್ಕೆ ಹೋಗಿದ್ದೆ, ನೆನಪೈತಿಲ್ಲ? ಅವಾಗ ಒಂದಿನ ಮನೆಯಾಗಿಲ್ದಂಗೆ ಹೊಲಕ್ಕೆ ಹೋಗಿದ್ದಿ ಬಿಡು. ಅವಾಗ ನಮ್ಮ ಹೊಲದ ಹತ್ರ ಕೆರೆ ಐತಿ, ಅದರ ಹತ್ರನ ದ್ಯಾಮೋನ್ ಗುಡ್ಡ ಐತಿ, ನೋಡಿ ಇಲ್ಲ? ದ್ಯಾಮೋನ್ ಗುಡ್ಡ ನೋಡಿ ನೀವು? ನಿಮ್ಮ ಹೊಲಕ್ಕೆ ಹತ್ರನ ಅಲ್ಲ, ಅಲ್ಲೇ ಮಗ್ಲಕ್ಕೆ. ಆ ದ್ಯಾಮೋನ್ ಗುಡ್ಡಕ್ಕೆ ಎಸ್ ಜೋಡಿ ಬರ್ತಾವೆ ಈ ಊರಾಗಿನ ಅನ್ನೋದು A to Z ನನಗೂ ಗೊತ್ತು, ನನ್ನ ಗಂಡಗೂ ಗೊತ್ತೈತೇನ? ಈ ಮಾದಕ್ಕನ ಮಗಳ ವಿಚಾರ ಗೊತ್ತಾಗಿದ್ದ ನನಗೆ ಅಲ್ಲಿಂದ. ಮಾದಕ್ಕನ ವಿಚಾರ ಮಗಳು ಗೊತ್ತಿತ್ತು, ಆಕೆ ಶೇಖವ್ ಅದಾಳ ನೋಡು, ಶೇಖವನ ವಿಚಾರ ನನಗೆ ಗೊತ್ತಿತ್ತು. ನಿಮ್ಮ ಲಕ್ಷ್ಮೀದು, ಈ ಲಕ್ಷ್ಮೀದು ಮತ್ತು ಯಾರ್ಯವ ಇವನ ಹೆಸರು ಚನ್ನಬಸಕ್ಕನ ಮಗನ ಹೆಸರೇನು? ಮಂಜ. ಅವನ ಮಂಜ ಲಕ್ಷ್ಮಿ ಜೋಡಿಯಾಗಿ ಬರೋರು. ಆಮೇಲೆ ಅಪ್ಸರ ಅಭಿಷೇಕ ಜೋಡಿಯಾಗಿ ಬರೋರು. ಶೇಖಿ ಪ್ರಕಾಶ ಜೋಡಿಯಾಗಿ ಬರೋರು. ವೀರೇಶ ನಿಮ್ಮ ಮೀನಾಕ್ಷಿ ಜೋಡಿಯಾಗಿ ಬರೋರು. ಇನ್ನು ರಗಡಿ ಊರಾನ್ ಜೋಡಿ ಅಲ್ಲಿಗೆ ಬರ್ತಾವೆ, ಗೊತ್ತೈತೇನು? ಯವ್ವ ನಾ ಅವತ್ತು ಮುಂಜಾಲಿಂದ ಚಂತನ ಇವ್ರನ್ನ ನೋಡ್ತಿದ್ವಿ ಅಲ್ಲಿ. ಆಮೇಲೆ ಇದ್ರಾಗ ಎಷ್ಟು ಮಂದಿ ಓಡ್ ಹೊಕ್ಕಾರ ಹೋಗೋದಿಲ್ಲ ಅನ್ನೋದು ನಾವು ಅಲ್ಲೇ ನಿಂತ್ಕೊಂಡು ಲೆಕ್ಕ ಹಾಕ್ತಿದ್ದೆ. ಅದ್ರಾಗ ಮಾದಕ್ಕನ ಮಗಳು ಓಡ್ ಹೊಕ್ಕಾಳು ಅಂತ ಅನ್ಕೊಂಡಿದ್ದೆ, ಆದ್ರೆ ಹೋಗಲಿಲ್ಲ. ಶಿಲಿಪಿ ಹೊಕ್ಕಾಳ ಅನ್ನೋದು ನನಗೆ ಗೊತ್ತಿತ್ತು, ಆದರೆ ಅವ್ರ ಅಕ್ಕನ ಮದುವೆ ಮುಂದಿಟ್ಕೊಂಡು ಹೊಕ್ಕಾಳ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಒಂದಿಟ್ಟು ತಡಾಗಿ ಹೊಕ್ಕಾಳು ಅಂದ್ಕೊಂಡಿದ್ದೆ, ಆದ್ರೆ ಒಟ್ಟು ದೌಡ್ ಹೋಗಿ ಆಡ್ಬಿಡು. ಅಂದ್ರೆ ಇವರು ಈಗ 1-2 ವರ್ಷದಿಂದ ಲವ್ ಮಾಡಾಕತ್ತಾರಂತ ಆತು. ನೇಯವ್ವ 2 ವರ್ಷ ಆತವ್ರು ಲವ್ ಮಾಡಾಕತ್ತು. ನೋಡೋ ಯವ್ವ ಏನು ಮಾಡ್ತಿ? ದಾನಮ್ಮಕ್ಕನ ಗತಿ ಏನಾಗಿರಬಾರ್ದಲ್ಲೇ ಪ್ರೇಮಿ, ಏನಾಗಿರಬಾರ್ದು. ನಿಂತ ಜಾಗದಲ್ಲೇ ನಾ ಸಾಯಬಾರ್ದನ ಅಂತ ಅನ್ಸಿರ್ತೈತಿ. ಅಟ್ಟ ಮನ್ಯಾಗ ಮಕ್ಕಳು ಹಿಂಗೆ ಬೇರೆದವ್ರ ಜಾತಿಗೆ ಊಟಾಗ ಹೋದ್ರೆ ಹೆಂಗೆ ಆಗಿರಬಾರ್ದು? ಹೌದಿರಿ. ಅದು ಅಲ್ದಿರ ಮದುವೆ ಮುಂದೆ ಇಟ್ಕೊಂಡು ಚಿಚ್ಚಿ ಪರಿಸ್ಥಿತಿ ಈಗೇನು ನೋಡಂಗಿರಲ್ಲ. ಹೋಗಿ ಮಾತಾಡ್ಸಿ ಬರೋನು. ಅಯ್ಯವ ನಮ್ಮ ಮರೆ ಬರೋದಲ್ವ ಈ ಪರಿಸ್ಥಿತಿ ಒಳಗೆ ಆಕಿನ ಮಾತಾಡ್ಸಕ್ಕೆ. ಮೊದ್ಲ ನಮ್ಮ ಮೀನಾಕ್ಷಿ ವಿಚಾರಕ್ಕೆ ನಾನು ಕರೆದು ಮಾತಾಡ್ಸಕತ್ತಾಳೆ. ನಾ ಏನಾರ ಈಗ ಆಕಿನ ಏನಾತು ಎತ್ತಾತಂತ ವಿಚಾರ್ಸಕ್ಕೆ ಹೋದ್ರೆ ನಾನೇನಿಲ್ಲಕ್ಕಿ ಹರಿದ ಬಿಡ್ತಾಳೆ. ನಾವಲ್ಲೇ ಇವ ನೀ ಬೇಕಾದ್ರೆ ಹೋಗಿ ಸಮಾಧಾನ ಮಾಡಿ ಬಾ. ನಾ ಯಾಕೆ ಹೋದಿ? ನೀ ಬಂದ್ರೆ ಹೋಗೋನು ಅಂತ ಅನ್ಕೊಂಡಿದ್ದೆ. ಹೋಲಿ ಬಿಡು, ನಮ್ಗೇನು ಸಂಬಂಧ ಅವ್ರ ಮಗಳು ಹೋದ್ರೆ. ಆತಗ ಅರ್ಬಿ ಹೋಗಿ ಆಗತ್ತಿದ್ದೆ. ಹೌದು, ಅಂಗಡಿಗೆ ಹೋಗಿಲ್ಲ ನೀ? ಹೊಂಟಿದ್ದೆ, ಈಗ ಹೋಗ್ತೀನಿ. ಹೋಗೋಗು, ಅರ್ಬಿ ಹೋಗಿ ಹೋಗು, ನಾನು ಹೋಗ್ತೀನಿ.